ಈ RSS ಗಿರಾಕಿಗಳು ಮಹಾತ್ಮ ಗಾಂಧಿ ದೇಶವನ್ನು ಗೋಡ್ಸೆ ದೇಶವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳೋದಿಷ್ಟೇ, ನೀವು ತಲೆ ಕೆಳಗೆ ಮಾಡ್ಕೊಂಡ್ರು ಇದು ಗಾಂಧಿ ದೇಶ ಆಗೇ ಇರುತ್ತೆ, ಇದು ಗೋಡ್ಸೆ ದೇಶ ಆಗಲ್ಲ. ಮಹಾತ್ಮ ಗಾಂಧಿರವರು ಅಧ್ಯಕ್ಷ ಆಗಿ 100 ವರ್ಷಗಳಾಗ್ತಾಯಿದೆ. ಆ ಮಹಾತ್ಮ ಗಾಂಧಿಯವರು ಏನಪ್ಪ ಈ ಬೆಳಗಾಂ ಅಧಿವೇಶನ ಒಂದು ಇತಿಹಾಸ ಪೂರ್ವ ಅಂದರೆ, ಅವರು ಅಧ್ಯಕ್ಷ ಒಂದೇ ಸರಿ ಆಗಿದ್ದು. ಇಲ್ಲಿ ಈ ಬೆಳಗಾಂ ಅಧಿವೇಶನದಲ್ಲಿ ಏನು ವರ್ಕಿಂಗ್ ಕಮಿಟಿ ಡಿಸಿಷನ್ ಮಾಡಿ ಅಧ್ಯಕ್ಷ ಆಗಿ ದೇಶದಾದ್ಯಂತ ಸಾಕಷ್ಟು ನಿರ್ಣಯಗಳು ಆ ಸಮಯದಲ್ಲಿ ತೆಗೆದುಕೊಂಡಂಥ ವರ್ಕಿಂಗ್ ಕಮಿಟಿ ಡಿಸಿಷನ್ಸು ಮತ್ತು ಆ ಸಂದರ್ಭದಲ್ಲಿ ಏನು ಒಂದು ಬಾವಿಯನ್ನು ತೋಡುವಂಥ ಕೆಲಸ ಮಾಡಿದ್ದಾಗ್ಬೋದು, ಆ ಬಾವಿಯನ್ನು ತೋಡಿ ಆ ಒಂದು ಮೆಸೇಜನ್ನು ಕೊಡುವಂಥದ್ದು ಮಹಾತ್ಮ ಗಾಂಧಿಯವರ ವಿಚಾರಧಾರವನ್ನು ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಈ ದುನಿಯಾದಲ್ಲಿ ಇವತ್ತು ಸಹ ಒಂದು ಸೆಲೆಬ್ರೇಷನ್ ಆಗ್ತಾಯಿದೆ. ಇದನ್ನು ಕೆಲವು BJP RSS ಗಿರಾಕಿಗಳು ಏನೋ ಟ್ವೀಟ್ ಮಾಡಿದ್ದಾರೆ, ಏನಪ್ಪ ಮ್ಯಾಪ್ ವಿಚಾರವಾಗಿ ನೋಡಿ, ಸ್ವಲ್ಪ ತೋರಿಸಿ ಅಪ್ಪ ನೀವು ಈ ಮ್ಯಾಪ್ನ. ಗಾಂಧಿ ಭಾರತ 100 ಇಯರ್, ಇದು ಕಾಂಗ್ರೆಸ್ ಪಕ್ಷದ ಮ್ಯಾಪ್. BJP ಅವ್ರದ್ದು ವಾಟ್ಸಪ್ ಯೂನಿವರ್ಸಿಟಿ ಮ್ಯಾಪ್ ಯಾವುದೋ ಹಾಕ್ಬಿಟ್ಟು ಏನು ಗಾಂಧಿಯವರ ಸೆಲೆಬ್ರೇಷನ್ ಇಷ್ಟು ದೊಡ್ಡ ಐತಿಹಾಸಿಕವಾಗಿ ಆಗ್ತಾಯಿದೆ. ಈ ವಿಚಾರವನ್ನು ಜನರಿಗೆ ಎಲ್ಲೋ ಬೇರೆ ಕಡೆ ಗಮನ ಎಳೆಯೋದಕ್ಕೆ ಅವರ ವಾಟ್ಸಪ್ ಯೂನಿವರ್ಸಿಟಿ ಅವನ ಹೆಸರೇ ಜೂಟ್ ಮಲ್ವಿಯ 39ನೇ ಅಧಿವೇಶನ ಗಾಂಧೀಜಿಯವರ ನೇತೃತ್ವದಲ್ಲಿ ಮಾಡಿದರು. ಗಾಂಧಿ ಕಂಡ ಕನಸು ನೆರವೇರಿಸ್ತಾ ಹಾಗೆ ಆಗ್ತಾ ಇದೆಯಾ ಈ ದಿನಮಾನದಲ್ಲಿ? ಈಗ ಯಾವ ರೀತಿ ಒಂದು ಈ ಸಂವಿಧಾನವನ್ನು ಪ್ರಜಾಪ್ರಭುತ್ವವನ್ನು ಕೊಗ್ಗಲೆಯನ್ನು ಮಾಡ್ತಿರೋದು ಯಾವ ರೀತಿ ಮಾಡ್ತಿದ್ದಾರೆ ಈ RSS ಗಿರಾಕಿಗಳು ತಮಗೆಲ್ಲರಿಗೂ ಗೊತ್ತಿದೆ. ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸಿಗೆ ತದ್ವಿರುದ್ಧವಾದಂಥ ಇವರು ಏನು ಈಗ 10 ವರ್ಷದಿಂದ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರೋಂಥ ಸರ್ಕಾರ ಯಾವುದಾರ ಒಂದು ಡಿಸಿಷನ್ ಹೇಳಿ, ಅವರು ಈ ಜನಪರ ಕಾಳಜಿ ಆಗಲಿ, ಯುವಕರಾಗಲಿ, ವಿದ್ಯಾರ್ಥಿಯರಾಗಲಿ ಯಾವುದಾರ ಒಂದು ವಿಚಾರವಾಗಿ ಅವರು ನಿರ್ಣಯ ತೆಗೆದುಕೊಂಡಿದ್ರೆ ಹೇಳಿ. ಅವರಿಗೆ ಈ ದೇಶ ಮುಖ್ಯ ಅಲ್ಲ, ಅವರು ಅಧಿಕಾರದಲ್ಲಿರಬೇಕು. ಅಧಿಕಾರ ಬಿಟ್ಟರೆ ಬೇರೆ ಅವ್ರಿಗೇನೂ ಬೇಕಾಗಿಲ್ಲ. ರೈತರು ಇವತ್ತು ಯಾವ ರೀತಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಯುವಕರು ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ಸತ್ಯ ಶಾಂತಿ ಅಹಿಂಸೆ ಕಡೆ ಗಮನ ಕೊಡಲಿಲ್ಲ ಕಾಂಗ್ರೆಸ್ನವರು ಕೂಡ. ಖಂಡಿತವಾಗ್ಲೂ ಕನಸಿಗೆ ಸ್ಫೂರ್ತಿದಾಯಕ ನಡೆ ಇಡಲಿಲ್ಲ ಮುಂದೆ. ರಾಹುಲ್ ಗಾಂಧಿಯವರೇ ಅದಕ್ಕೆ ಉದಾಹರಣೆ. ರಾಹುಲ್ ಗಾಂಧಿಯವರವರು ಇವತ್ತವರೆಗೂ ಒಂದು ಸುಳ್ಳನ್ನು ಹೇಳಿಲ್ಲ. BJPಯವರು ಎಷ್ಟು ಸುಳ್ಳನ್ನು ಹೇಳ್ತಾರೆ. ನಾವು ಐಡಿಯಾಲಜಿಯನ್ನು ಫಾಲೋ ಮಾಡೋವಂಥದ್ದು. ಈ ಕಾರ್ಯಕ್ರಮ ನೋಡಿ ಅವ್ರಿಗೆ ಹೊಟ್ಟೆ ಉರಿ ಎತ್ಕೊಂಡ್ಬಿಟ್ಟಿದೆಯಲ್ಲ BJPಯವ್ರಿಗೆ. ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಡ್ತಾರೆ. ನಾವೇನು ಇದು ಹೇಳ್ತಾಯಿಲ್ಲ, ಎಲ್ಲೋ ಸಣ್ಣ ಪುಟ್ಟ ತಪ್ಪಾಗ್ಬೋದು. ಆದರೆ ರಾಹುಲ್ ಗಾಂಧಿಯವರು ಈ ದೇಶವನ್ನು ಉಳಿಸ್ಲಿಕ್ಕೋಸ್ಕರ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಪಾದಯಾತ್ರೆ ಮಾಡಿ ಭಾರತ್ ಜೋಡೋ ಯಾತ್ರವನ್ನು ಮಾಡಿರ. ಸೊ ಸಂವಿಧಾನ ಉಳಿಸ್ಬೇಕು, ಡೆಮೋಕ್ರಸಿನ ಉಳಿಸ್ಬೇಕು. ಅವರ ನೇತೃತ್ವದಲ್ಲಿ ಖಂಡಿತವಾಗ್ಲೂ ಮಹಾತ್ಮ ಗಾಂಧಿಯವರು ಈಸ್ಟ್ ಇಂಡಿಯಾ ಕಂಪ್ನಿಯವ್ರ ವಿರುದ್ಧ ಭಾಳ ದೊಡ್ಡ ಹೋರಾಟವನ್ನು ಮಾಡಿದ್ರು. ರಾಹುಲ್ ಗಾಂಧಿಯವರು ವೆಸ್ಟ್ ಇಂಡಿಯಾ, ಅಡಾನಿ ಈ ಕಂಪ್ನಿಗಳ ವಿರುದ್ಧ ಭಾಳ ದೊಡ್ಡ ಹೋರಾಟವನ್ನೇ ಮಾಡಿ ಈ ದೇಶನೆಲ್ಲೋ ಒಂದು ರೀತಿ ಮಾರಲಿಕ್ಕೆ ಹೊರಟಿದ್ದಾರೆ. ಈ ಕಾಂಗ್ರೆಸ್ ಪಕ್ಷ ಎಲ್ಲಿವರೆಗೂ ಈ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿವರೆಗೂ ಈ ದೇಶನ ಮಾರಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಡಲ್ಲ. ನೀವು ಯೂತ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಕೂಡ ಕಾಮಕ ಬಾತ್ ಆಗ್ತಾ ಇಲ್ಲ. ಅವ್ರು ಹಂಗಂದ್ರು, ಅವರು ಹಿಂಗಂದ್ರು, ಇದೇ ಆಗ್ತಾ ಇದೆ ಹೊರತು ನಿಮ್ಮ ಕಾಂಗ್ರೆಸ್ ಎಲ್ಲೋ ಹಿಂದೆ ಬೀಳ್ತಾ ಇದೆ ಕೆಲಸದಲ್ಲಿ. ನಾನು ಕರ್ನಾಟಕ ರಾಜ್ಯದಲ್ಲಿ ಜನಪರ 5 ಕಾರ್ಯಕ್ರಮವನ್ನು ಕೊಟ್ಟಿದ್ದು ಯಾರು ಇದ್ದರೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಉಚಿತವಾಗಿ ಮಹಿಳೆಯರು ಬಸ್ಸಲ್ಲಿ ಓಡಾಡೋದಾಗ್ಬೋದು, ಹಸಿದವ್ರಿಗೆ ಅನ್ನ ಹಾಕೋದಾಗಿರ್ಬೋದು, ಮಹಿಳೆಯರಿಗೆ ಬೆಲೆ ಏರಿಕೆ ವಿಚಾರವಾಗಿ 2,000 ರೂಪಾಯಿ ಅವ್ರ ಖಾತೆಗೆ ಹಾಕ್ಬೋದು, 200 ಯೂನಿಟ್ ಉಚಿತ ಇದಾಗ್ಬೋದು. ಯುವಕರಿಗೆ ಎಸ್ಪೆಷಲಿ ಡಿಗ್ರಿ ಯಾರಾಗಿದ್ದಾರೆ ಕೆಲಸ ಸಿಕ್ಕಿಲ್ಲ ಅವ್ರಿಗೆ 3,000 ಭತ್ಯ, ಡಿಪ್ಲೊಮೋದವ್ರಿಗೆ 1,000 ಭತ್ಯ. ದೇಶದಲ್ಲಿ ಯಾರು ಈ ಕಾರ್ಯಕ್ರಮ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ರಾಜಕೀಯದ ಬಲೆಯಲ್ಲಿ ಬಾಪುವಿನಗಿಂತ ಗೋಡ್ಸೆ ಹೆಸರು ವಿಜೃಂಭಣೆ ಆಗ್ತಾ ಇದೆ. ಈಗ ಕೆಲವು ಈ RSS ಗಿರಾಕಿಗಳು ಮಹಾತ್ಮ ಗಾಂಧಿ ದೇಶವನ್ನು ಗೋಡ್ಸೆ ದೇಶವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳೋದಿಷ್ಟೇ, ನೀವು ತಲೆ ಕೆಳಗೆ ಮಾಡ್ಕೊಂಡ್ರು ಇದು ಗಾಂಧಿ ದೇಶ ಆಗೇ ಇರುತ್ತೆ, ಇದು ಗೋಡ್ಸೆ ದೇಶ ಆಗಲ್ಲ. ಇವತ್ತು ಒಬ್ಬ ಗಾಯಕರು ಕೂಡ ಅಂದಿದ್ದಾರೆ, ಬಾಪು ನಮಗೆ ಇಂಡಿಯಾಕ್ಕಲ್ಲ ಪಾಕಿಸ್ತಾನಕ್ಕೆ. ಯಾರು ಹೇಳಿರೋದು ಈ ಮಾತನ್ನು? BJP ಮಾನಸಿಕದವ್ರು ಎಲ್ಲರೂ ಇದೇ ರೀತಿಯೇ ಹೇಳೋದು. ಅವ್ರಿಗೆ ಗಾಂಧಿ ಕಂಡ್ರೆ ಆಗಲ್ಲ, ಹೊಟ್ಟೆ ಉರಿ.
ಗಾಂಧಿ ಹೆಸರಲ್ಲಿ ಅವ್ರಿಗೆ ನಿದ್ದೆ ಬರೋಲ್ಲ. ರಾಷ್ಟ್ರಪಿತ ಭಾರತಕ್ಕಲ್ಲ ಪಾಕಿಸ್ತಾನಕ್ಕೆ ರಾಷ್ಟ್ರಪಿತ ಅವರು. ಅವ್ರಿಗೆ ಅದೇನೇ ಫಸ್ಟ್ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ. ಇತಿಹಾಸ ಓದ್ಕೊಳ್ಳೋಕೆ ಹೇಳಿ, ಇಲ್ಲಾಂದರೆ ಬುಕ್ಸ್ ನಾನು ಕಳಿಸ್ಕೊಡ್ತೀನಿ, ಓದಲಿ ಅವರು. ಮಹಾತ್ಮ ಗಾಂಧಿಯವ್ರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿಲ್ಲ, ಆದರೆ ಮಹಾತ್ಮ ಗಾಂಧೀಜಿಯವರ ವಿಚಾರಧಾರವನ್ನು ನೆಲ್ಸನ್ ಮಂಡೇಲ ಆಗ್ಬೋದು, ಮಾರ್ಟಿನ್ ಲೂಥರ್ ಆಗಿರ್ಬೋದು, ಅವರೆಲ್ಲ ಇನ್ಸ್ಪೈರ್ ಆಗಿ ಇವರು ಇದನ್ನು ಮುಂದಿಟ್ಕೊಂಡು ನೋಬೆಲ್ ಪ್ರಶಸ್ತಿ ತೊಗೊಂಡಿರೋರು. ಅದಕ್ಕೆ ಅವ್ರಿಗೆ ಇತಿಹಾಸದ ಅರಿವು ಕಡಿಮೆ ಇದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.